ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಲಿಕ್ವಿಡೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 2017 ಇಯರ್ ಕ್ವಶನ್ ಪೇಪರ್ ನಲ್ಲಿ 6 ಮಾರ್ಕ್ಸ್ ಕೇಳಿರುವಂತ ಒಂದು ಪ್ರಾಬ್ಲಮ್ ಮಾಡೋಣ ಬನ್ನಿ. ನೋಡಿ, ಪ್ರಾಬ್ಲಮ್ ಈ ರೀತಿ ಇದೆ. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಪ್ರಸಾದ್ ಲಿಮಿಟೆಡ್ ವಿಚ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000. Unsecured creditors other than preferential creditors 3,20,000. Debenture holders 1 lakh. Asset realized 3,96,500. Liquidation expenses 10,000. You are required to prepare liquidator's final statement of accounts allowing for his remuneration at 2% on asset realized and 2% on amount distributed to unsecured creditors ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸ್ನೇಹಿತರೆ, ನಾವೊಂದು ಈ ಲಿಕ್ವಿಡೇಷನ್ ಪ್ರಾಬ್ಲಮ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಟ್ರೀಟ್ಮೆಂಟ್ ಆಫ್ ಕ್ರೆಡಿಟರ್ಸ್. ನಮಗೆ ಗೊತ್ತಿದೆ, ಕ್ರೆಡಿಟರ್ನ ನಾವೇನ್ ಮಾಡ್ತೀವಿ, ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಮತ್ತೆ ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತೀವಿ. ಒಂದ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ನಾವು ಪ್ರಾಬ್ಲಮ್ ಅನಲೈಸ್ ನೋಡಿದೀವಿ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಕ್ರೆಡಿಟರ್ಸ್ ಬಗ್ಗೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇಲ್ಲಿ ಕ್ರೆಡಿಟರ್ಸ್ ಬಗ್ಗೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನೋಡಿ, ಈ ಎರಡು ಸೆಂಟೆನ್ಸಸ್ ಮಾತ್ರ. ಈ 2 ಪಾಯಿಂಟ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 3,20,000. ಈ ಎರಡು ಐಟಮ್ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಕ್ರೆಡಿಟರ್ಸ್ ನ ಕೊಟ್ಟಿರೋದು ಅವರು. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000 ಅಂತೆ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ನೋಡಿ, ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಮತ್ತೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಬ್ಬರನ್ನು ಸೇರಿಸಿ ನಾವೇನ್ ಹೇಳ್ತೀವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಒಂದ್ ವೇಳೆ ನೀವೇನಾದ್ರು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಸೆಪರೇಟ್ ಮಾಡಿದ್ರೆ ಉಳಿಯೋ ಅಮೌಂಟ್ ಯಾವ್ದಂದ್ರೆ ಅದು ಬೇರೆ ಅಮೌಂಟ್ ಏನಂದ್ರೆ ಅದು ಬಂದ್ಬಿಟ್ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಒಟ್ಟಾರೆ ಸೇರಿಸಿ ಕೊಟ್ಟಿಲ್ಲ, ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000 ಅಂತ ಸಪರೇಟ್ ಆಗಿ ಕೊಟ್ಟಿದ್ದಾನೆ. ಮತ್ತೆ ಅದು ಅನ್ಸೆಕ್ಯೂರ್ಡ್ ಅಂದ್ರೆ ಇಲ್ಲಿ ಅದರ್ ಅಂತ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಿಟ್ರೆ ಮಿಕ್ಕಿದ ಅನ್ಸೆಕ್ಯೂರ್ಡ್ ಉಳಿದಿರೋದನ್ನ ನಾವು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಲ್ವಾ. ಅದೇ ತರಾನೇ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಬಿಟ್ರೆ ಉಳಿದೆಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳೋದು. ಅದು ಬಂದು 3,20,000 rupees ಅಂತ. ಅಲ್ಲಿಗೆ ಅರ್ಥ ಏನಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತ. ಮುಂದೆ ಓದ್ತೀನಿ. ಡಿಬೆಂಚರ್ ಹೋಲ್ಡರ್ಸ್ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ಡಿಬೆಂಚರ್ಸ್ಗೆ. ಅಸೆಟ್ ರಿಯಲೈಸ್ಡ್ 3,96,500. ಎಲ್ಲ ಅಸೆಟ್ ನೆಲ್ಲ ಮಾರಿ ಬಂದಂತ ಹಣ 3,96,500 ರೂಪಾಯಿ ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೂಡ ಆಗಿದೆ, 10,000 ರೂಪಾಯಿ ಅಷ್ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಿದೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಲೋಯಿಂಗ್ ಇಸ್ ರೆಮ್ಯುನರೇಷನ್. ಇಲ್ಲಿ ರೆಮ್ಯುನರೇಷನ್ ಎರಡು ಪಾರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಮೊದಲೇ ಭಾಗ ಏನಂದ್ರೆ 2% ಆನ್ ಅಸೆಟ್ ರಿಯಲೈಸ್ಡ್. ಅಸೆಟ್ ಅಮೌಂಟ್ ರಿಯಲೈಸ್ ಅವರೇ ಕೊಟ್ಟಿದ್ದಾರೆ, ಅಸೆಟ್ ರಿಯಲೈಸ್ಡ್ ಅಂತ ಅಮೌಂಟ್ ಕೊಟ್ಟಾರೆ. ಅಸೆಟ್ ಗಳನ್ನ ಮಾರಿ ಬಂದಂತ ಹಣದ ಮೇಲೆ 2% ರೆಮ್ಯುನರೇಷನ್ ಕೊಡಬೇಕು. ಅಂಡ್ ಜೊತೆಗೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ 2% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ನಾವು ಎಷ್ಟು ಅಮೌಂಟ್ ಕೊಡ್ತೀವೋ, ಪೇಮೆಂಟ್ ಮಾಡ್ತೀವೋ, ಅದ್ರ ಮೇಲೆ ನಾವು 2% ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಸೊ ನಾವೇನ್ ಮಾಡಿರ್ತೀವ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಎರಡು ಭಾಗದಲ್ಲಿ ಡಿವೈಡ್ ಮಾಡಿದೀವಿ ಅಂತ ಹೇಳಿದ್ನಲ್ಲ ನಾನು. ಒಂದು ಪ್ರಿಫರೆನ್ಷಿಯಲ್, ಇದರ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಎರಡು ತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದಾರೆ. ಇಬ್ಬರಿಗೂ ಪೇಮೆಂಟ್ ಮಾಡಿರ್ತಾವಲ್ಲ, ಅದ್ರ ಮೇಲೆ ನಾನು ರೆಮ್ಯುನರೇಷನ್ ಕೊಡ್ಬೇಕಾ, ಇಲ್ಲ ಯಾರು ಒಬ್ಬರಿಗೆ ಪೇಮೆಂಟ್ ಕೊಡ್ಬೇಕಾ ಅನ್ನೋದಾದ್ರೆ ಇಲ್ಲಿ ಕ್ಲಿಯರ್ ಆಗಿದೆ. 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅದರ ಅರ್ಥ ಏನಂದ್ರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಏನ್ ಪೇಮೆಂಟ್ ಮಾಡ್ತೀರಾ ಅದ್ರ ಮೇಲೂ 2% ರೆಮ್ಯುನರೇಷನ್ ಕೊಡಿ. ಮತ್ತೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನ್ ಪೇಮೆಂಟ್ ಮಾಡ್ತೀರೋ ಆ ಅಮೌಂಟ್ ಮೇಲೂ ಕೂಡ 2% ರೆಮ್ಯುನರೇಷನ್ ಕೊಡಿ ಅಂತ ಹೇಳ್ತಾ ಇರೋದು ಇಲ್ಲಿ. ಸರಿ, ಬನ್ನಿ ಪ್ರಾಬ್ಲಮ್ ಮಾಡೋಣ. ಹಾಗಾದ್ರೆ ನಾವು ಪ್ರಿಪೇರ್ ಮಾಡ್ಬೇಕಾಗಿರೋದು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ನ. ಇದನ್ನ ಲಿಕ್ವಿಡೇಟರ್ ಪ್ರಿಪೇರ್ ಮಾಡ್ತಾನೆ. ಯಾಕೆ ಈ ಒಂದು ಸ್ಟೇಟ್ಮೆಂಟ್ ನ ರೆಡಿ ಮಾಡ್ತಾನೆ ಅಂದ್ರೆ, ಅವನು ಕೋರ್ಟ್ ಇಂದ ಅಥವಾ ಒಂದು ಅಥಾರಿಟೀಸ್ ಇಂದ ಅವನು ಅಪಾಯಿಂಟ್ ಆಗಿರ್ತಾನೆ. ಇವನ್ನೆಲ್ಲ ಲಿಕ್ವಿಡೇಷನ್ ಪ್ರೋಸೆಸ್ ನ ಮುಗಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ನ ತಗೊಂಡು ಅವ್ರಿಗೆ ಒಂದು ಅಕೌಂಟ್ ಏನ್ ಬಂತು, ಏನ್ ಖರ್ಚು ಮಾಡಿದ್ವಿ ಅಂತ ಅಕೌಂಟ್ ನ ಕೊಡ್ಬೇಕಲ್ವಾ.
ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಎಷ್ಟು ಕಂಪನಿ ಅಸೆಟ್ ಮಾಡಿದಾಗ ಎಷ್ಟು ದುಡ್ಡು ಬಂತು, ಯಾರ್ಯಾರಿಗೆ ಕೊಟ್ಟಿದ್ದೀನಿ, ಇದೆಲ್ಲ ಲೆಕ್ಕ ಬರೆದು ಒಂದು ಸ್ಟೇಟ್ಮೆಂಟ್ ಅವನು ಕೋರ್ಟ್ಗೆ ಅಥವಾ ಕನ್ಸರ್ನ್ ಅಥಾರಿಟೀಸ್ಗೆ ಕೊಡಬೇಕಾಗತ್ತೆ. ಯಾವ ಅಕೌಂಟ್ ಬರೀತಾನೆ ಇದೇ ಅಕೌಂಟೇ ಬರೆಯೋದು, ಇದೇ ಸ್ಟೇಟ್ಮೆಂಟ್ನೇ ಬರೆಯೋದು. ಅದು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ. ಬನ್ನಿ ಲೆಕ್ಕ ಕಾಲಮ್ ಹಾಕ್ತೇನೆ. 4 ಕಾಲಮ್ ಟೇಬಲ್ ಆಸ್ ಯೂಶುವಲ್. ಪರ್ಟಿಕ್ಯುಲರ್ಸ್ ಕ್ಯಾಪ್ಷನ್ಸ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್. ಸ್ನೇಹಿತರೆ, ನಾನು ಈಗಾಗಲೇ ಮತ್ತೆ ಹೇಳಿದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ, ಇದು ಅಕೌಂಟ್ ಅಲ್ಲ, ಇದು ಬಂದು ಸ್ಟೇಟ್ಮೆಂಟ್. ಅಕೌಂಟ್ ಆದ್ರೆ ನಾವು ಒಂದ್ ಕಡೆ ಡೆಬಿಟ್ ಸೈಡ್, ಒಂದ್ ಕಡೆ ಕ್ರೆಡಿಟ್ ಸೈಡ್ ಅಂತ ಬರಿತೀವಿ. ಡೆಬಿಟ್ ಸೈಡ್ ಎಲ್ಲ ಟು ಎಲ್ಲ ಐಟಮ್ ಬರೆಯುವಾಗ ಟು ಅಂತ ವರ್ಡ್ ಯೂಸ್ ಮಾಡ್ತೀವಿ, ಪ್ರಿಫಿಕ್ಸ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಬರೆಯುವಾಗ ಬೈ ಅದೆಲ್ಲ ಏನು ಬರೆಯಲ್ಲ, ಬೈ ಬರೆಯಲ್ಲ, ಟು ಬರೆಯಲ್ಲ, ಡೆಬಿಟ್ ಬರೆಯಲ್ಲ, ಕ್ರೆಡಿಟ್ ಬರೆಯಲ್ಲ. ಯಾಕಂದ್ರೆ ಇದು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್, ಇದು ಅಕೌಂಟ್ ಅಲ್ಲ ಅಂತ. ಮತ್ತೆ ಇದನ್ನ ಹೆಂಗಿರುತ್ತೆ ಅಂದ್ರೆ ಒಂಥರ ಕ್ಯಾಶ್ ಬುಕ್ ತರ ಮೇಂಟೈನ್ ಮಾಡ್ತಾನೆ ಲಿಕ್ವಿಡೇಟರ್. ಅವ್ನ ಅಸೆಟ್ ಮಾರಿದ್ದು ಅವ್ನಿಗೆ ಏನೇನು ಕೈಗೆ ದುಡ್ಡು ಬರುತ್ತೆ ಮಾರಾಟ ಮಾರಿ, ಅಥವಾ ಅವ್ನ ಕೈಗೆ ಬಂದಿರೋ ಒಟ್ಟಾರೆ ಅಮೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ತಾನೆ, ರೆಸಿಟ್ ಸೈಡ್ ಅಲ್ಲಿ. ಆಮೇಲೆ ಯಾರಿಗೆ ಕಂಪನಿಯವರು ಸಾಲ ದುಡ್ಡು ಕೊಡ್ಬೇಕಾಗುತ್ತಲ್ಲ, ಏನೋ ಎಲ್ಲರೂ ಕ್ಲಿಯರ್ ಮಾಡ್ಬೇಕಲ್ಲ, ಆ ಸಾಲ ಕೊಟ್ಟಂಗೆ ಈ ಕಡೆ ಬರ್ಕೊಂಡು ಬರ್ತಾನೆ. ಸೊ ಬನ್ನಿ ನಾವು ಎಂಟ್ರಿ ಮಾಡೋಣ. ಹಾಗಾದ್ರೆ ಯಾವ್ದೋ ರೆಸಿಟ್ ಇದೆ ಅಂತ ನಾವು ಪ್ರಾಬ್ಲಮ್ ಈಗಾಗಲೇ ಓದಿದೀವಿ. ನಾವು ಕೂಡ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಓದಿದ್ಕೊಳ್ಳೇನೆ ಫಸ್ಟ್ ನಾವು ಈ ಸ್ಟೇಟ್ಮೆಂಟ್ ನ ಸ್ಟೇಟ್ ಮಾಡುವಾಗ, ರೆಸಿಟ್ಸ್ ಬರೆಯುವಾಗ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಕ್ ಕೊಟ್ಟಿದ್ದಾರೆ ಕೊಟ್ಟಿಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಕೊಟ್ಟಿದ್ರೆ ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ರೆ ರೆಕಾರ್ಡ್ ಮಾಡಿ, ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟರೆ ರೆಕಾರ್ಡ್ ಮಾಡಿ. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿಲ್ಲ, ಸೊ ಬರೆಯೋ ಅವಶ್ಯಕತೆ ಇಲ್ಲ. ಈ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ರೆಕಾರ್ಡ್ ಮಾಡಿದಾದ್ಮೇಲೆ, ನಾವೇನು ಅಕಸ್ಮಾತ್ ಕೊಟ್ಟಿದ್ರೆ ರೆಕಾರ್ಡ್ ಮಾಡಿದ್ಮೇಲೆ ನಾವು ಅಸೆಟ್ ಯಾವ ಅಸೆಟ್ ನ ಮಾರಿದೀವಿ ಅಂತ. ಇಲ್ಲಿ ಇಂಡಿವಿಜುವಲ್ ಅಸೆಟ್ ನ ಮಾರಿರೋದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಟೋಟಲ್ ಅಸೆಟ್ ಎಷ್ಟಕ್ಕೆ ಮಾರಿದೀವಿ ಅಂತ ಒಂದೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಅಸೆಟ್ ರಿಯಲೈಸ್ ನ ನೋಡಿ 3,96,500 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದೇ ಅಸೆಟ್, ನಾಗಾರೆ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ. ನಾನು ಹಾಗಾದ್ರೆ ಅಸೆಟ್ ರಿಯಲೈಸ್ಡ್ 3,96,500 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ತೀನಿ. ಮತ್ತೆ ಪ್ರಾಬ್ಲಮ್ ಹೋದಾಗ ಇನ್ಯಾವ್ದಾದ್ರು ದುಡ್ಡು ಕೈಗೆ ಬರುವಂತ ದುಡ್ಡು ಇನ್ಫ್ಲೋ ಆಗೋ ಬಗ್ಗೆ, ಕ್ಯಾಶ್ ಇನ್ಫ್ಲೋ ಆಗೋ ಬಗ್ಗೆ ಯಾವುದೇ ತರ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಇದನ್ನ ಟೋಟಲ್ ಮಾಡ್ಕೊಂಡ್ಬಿಡ್ತೀನಿ. ಟೋಟಲ್ ಬಂದು ನಮ್ಮ ಹತ್ರ 3,96,500 ಕಲೆಕ್ಟ್ ಆಗಿದೆ. ಹಾಗಾದ್ರೆ ನನ್ನ ಕೈಯಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ? ಈಗ ನಾನು ಲಿಕ್ವಿಡೇಟರ್. ಯಾರು ಇಲ್ಲಿ ಸ್ಟೇಟ್ಮೆಂಟ್ ರೆಡಿ ಮಾಡೋದು? ಲಿಕ್ವಿಡೇಟರ್. ನಾನ್ ಮಾಡುವಾಗ ನಾನೇ ಲಿಕ್ವಿಡೇಟರ್, ನೀವು ಪ್ರಿಪೇರ್ ಮಾಡುವಾಗ ನೀವೇ ಲಿಕ್ವಿಡೇಟರ್. ಸೊ ನಾನ್ ಲಿಕ್ವಿಡೇಟರ್. ಈಗ ನನ್ನ ಕೈಯಲ್ಲಿ ದುಡ್ಡು ಎಷ್ಟಿದೆ ಅಂದ್ರೆ ಬ್ಯಾಲೆನ್ಸ್ ಅಮೌಂಟ್ 3,96,500 rupees ಇದೆ. ಈ ದುಡ್ಡನ್ನ ಲಿಕ್ವಿಡೇಟರ್ ಕಂಪನಿ ಸಾಲ ಮಾಡಿರ್ತಾರಲ್ವಾ, ಲಯಬಿಲಿಟಿ ಸೈಡ್ ಅಲ್ಲಿ ಒಬ್ಬೊಬ್ಬರಿಗೆ ಕೊಡ್ತಾ ಬರ್ಬೇಕು. ಫಸ್ಟ್ ಔಟ್ ಸೈಡ್ ಲಯಬಿಲಿಟೀಸ್ ಕೊಡ್ತೀವಿ, ಆಮೇಲೆ ಓನರ್ಸ್ ಕ್ಯಾಪಿಟಲ್ ನ ವಾಪಸ್ ಕೊಡ್ತೀವಿ. ಸೊ ಕೊಡುವಾಗ ಅಮೌಂಟ್ ನ ನಾವು ಒಂದು ಹೈರಾರ್ಕಿ, ಒಂದು ಆರ್ಡರ್ ನ ಫಾಲೋ ಮಾಡಬೇಕು. ಆರ್ಡರ್ ಎಲ್ಲಿ ಕೊಟ್ಟಿದ್ದಾರೆ? ಸೆಕ್ಷನ್ 55 ಆಫ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಯಾರು ಕೊಡಬೇಕು? ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಕೊಡಬೇಕು. ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟಾರ್ಗೆ ಕ್ಲಿಯರ್ ಆದ್ಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನೀವು ಖರ್ಚನ್ನ ತೋರಿಸಬಹುದು. ಆಮೇಲೆ ಲಿಕ್ವಿಡೇಟರ್ಸ್ಗೆ ರೆಮ್ಯುನರೇಷನ್ ಕೊಡಬೇಕು. ಅದಾದ್ಮೇಲೆ ಡಿಬೆಂಚರ್ಸ್ಗೆ ಕೊಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು, ನಂತರ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು, ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡಬೇಕು. ಇನ್ನೂ ದುಡ್ಡು ಉಳಿದಿದ್ರೆ ನಿಮ್ಮ ಹತ್ರ ಏನಾದ್ರು ಇವ್ರಿಗೆಲ್ಲರಿಗೂ ಕೊಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಕೂಡ ನೀವು ಕೊಡಬಹುದು. ಈ ಕಡೆ ನಾವು ಪೇಮೆಂಟ್ ಸೈಡ್ ಬರೆಯುವಾಗ ಏನ್ ಮಾಡ್ಬೇಕಂದ್ರೆ ನಾವು ಈ ಆರ್ಡರ್ನೇ ಫಾಲೋ ಮಾಡ್ಬೇಕು. ಫಸ್ಟ್ ಯಾರು ಕೊಡ್ಬೇಕು ಇಲ್ಲಿ ಆರ್ಡರ್ ಪ್ರಕಾರ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡ್ಬೇಕು. ನಾ ಪ್ರಾಬ್ಲಮ್ ಅಲ್ಲಿ ಅವಾಗ ಹೇಳಿದ್ದೀನಿ, ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಬರಿಬಹುದು ಅಂದ್ರೆ ಬರೆದ್ರು ಬರಿಬಹುದು, ಬರೀದೇನು ಬಿಟ್ಬಿಡ್ಬೋದು. ಸೊ ಫಸ್ಟ್ ಐಟಮ್ ಆಗಿರೋದ್ರಿಂದ ಸುಮ್ಮನೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರಾ? ಇಲ್ಲ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಫಸ್ಟ್ ಪಾಯಿಂಟ್ ಕೊಟ್ಟಿಲ್ಲ. ಫಸ್ಟ್ ಇನ್ಫಾರ್ಮೇಶನ್ ಅಬೌಟ್ ಫಸ್ಟ್ ಆರ್ಡರ್ ಪೇಮೆಂಟ್ ಕೊಟ್ಟಿಲ್ಲ. ಸೊ ಡ್ಯಾಶ್ ಅಂತ ಹಾಕ್ತೇನೆ. ಎರಡನೇ ಅವ್ರು ಕೊಟ್ಟಿದ್ರೆ ನೆಕ್ಸ್ಟ್ ನೋಡೋಣ ಯಾರು ಕೊಡಬೇಕು? ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಹೌದು, ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ಅಂತ ಹೇಳಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಬರೆದೇನೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು ಇಲ್ಲಿದೆ 10,000, ಇಲ್ಲಿ ಎರಡನೇ ಇದರಲ್ಲಿ ಇದೆ ನೋಡಿ, ಇಲ್ಲಿದೆ 10,000. ಸೊ 10,000 ಪೇಮೆಂಟ್ ಮಾಡ್ಬಿಡೋಣ. ಯಾವಾಗ ನಾವು ಇಲ್ಲಿ ಅಮೌಂಟ್ ಕಾಲಮ್ ಕ್ರೆಡಿಟ್ ಈ ಕಡೆ ಬಲಭಾಗದಲ್ಲಿ ಪೇಮೆಂಟ್ ಸೈಡ್ ಇಲ್ಲಿ ಅಮೌಂಟ್ ನ ಎಂಟ್ರಿ ಮಾಡ್ತೀವಿ ಈ ಒಂದು ಕಾಲಮ್ ಅಲ್ಲಿ, ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ನಮ್ಮ ಹತ್ರ ಇರೋ ದುಡ್ಡಲ್ಲಿ ಅಮೌಂಟ್ ನ ಲೆಸ್ ಮಾಡ್ಕೊಬೇಕು. ಯಾಕಂದ್ರೆ ನೆಕ್ಸ್ಟ್ ಕೊಡೋರ್ಗೆ ಎಷ್ಟು ದುಡ್ಡು ಉಳಿದಿದೆ ಅಂತ ನಮ್ಗೆ ಗೊತ್ತಿರಬೇಕು ಅಲ್ವಾ? ಸೊ 10,000 ಕೊಟ್ಟಿದ್ದೀನಿ ಪೇಮೆಂಟ್ ಎಕ್ಸ್ಪೆನ್ಸಸ್, 10,000 ಲೆಸ್ ಮಾಡ್ಬಿಡ್ತೀನಿ. ಹಾಗಾದ್ರೆ ಅಮೌಂಟ್ ಎಷ್ಟು ಉಳಿದಿದೆ ನನ್ನ ಹತ್ರ? 3,86,500 rupees ನನ್ನ ಹತ್ರ ಉಳಿದಿದೆ. ಹಾಗಾದ್ರೆ ಅಮೌಂಟ್
ಅಲ್ಲಿಗೆ ಅರ್ಥ ಏನಂದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾಯ್ತು ಅಂತ. ಅಲ್ಲಿ ರೈಟ್ ಆಗ್ತಾ ಇದೀನಿ, ಕೊಟ್ಟಂಗೆ ರೈಟ್ ಆಗ್ತೀನಿ. ನೆಕ್ಸ್ಟ್ ಯಾರು ಕೊಡಬೇಕು? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡಬೇಕು. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಎಲ್ಲಿದೆ ನೋಡಿ, ಇಲ್ಲಿದೆ, ಲಾಸ್ಟ್ 4 ಲೈನ್. ಈಸ್ ರೆಮ್ಯುನರೇಷನ್ ಅಟ್ 2% ಆನ್ ಅಸೆಟ್ ರಿಯಲೈಸ್ಡ್. ಒಂದು ಅಸೆಟ್ ರಿಯಲೈಸ್ ಮೇಲೆ 2% ಕೊಡಬೇಕು. ಇದು ಒಂದು ರೀತಿಯ ಒಂದು ರೆಮ್ಯುನರೇಷನ್. ಎರಡನೇದು ಅಂಡ್ ಮತ್ತೆ ಎರಡನೇದ್ರಲ್ಲಿ ಹೇಳ್ತಾನೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾನೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಸೇರಿಸ್ಕೊಂಡು ನೀವು 2% ಕೊಡಿ ಅಂದಾಗ ನಮ್ಮ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ 2 ಭಾಗ ಇದೆ. ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ನೊಂದು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಬ್ಬರಿಗೂ ನಾವು ಪೇಮೆಂಟ್ ಮಾಡುವಾಗ ಇಬ್ಬರಿಗೆ ಏನ್ ಪೇಮೆಂಟ್ ಮಾಡ್ತೀವಿ ಅದ್ರ ಮೇಲೆ ನಾವು ಏನು 2% ರೆಮ್ಯುನರೇಷನ್ ಕೊಡಬೇಕಾಗತ್ತೆ. ಆಗ ಅರ್ಥ ಏನಂದ್ರೆ ಒಟ್ಟಾರೆಯಾಗಿ 3 ವಿಧದಲ್ಲಿ ನಾವು ರೆಮ್ಯುನರೇಷನ್ ಕೊಡಬೇಕು. ಒಂದು ಅಸೆಟ್ ರಿಯಲೈಸ್ ಮೇಲೆ, ಎರಡನೇದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡ್ತೀವಲ್ಲ ಅದ್ರ ಮೇಲೂ ರೆಮ್ಯುನರೇಷನ್ ಕೊಡಬೇಕು, ಮತ್ತೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡ್ತೀವಿ ಅದ್ರ ಮೇಲೂ ಕೊಡಬೇಕು, ಇನ್ಕ್ಲೂಡಿಂಗ್ ಎಲ್ಲ ಸೇರಿಸಿ ಕೊಡ್ಬೇಕಾಗತ್ತೆ. ಸೊ ಬನ್ನಿ ಬರೀತೀನಿ ಹಾಗೇನೆ 3 ಹಂತಗಳನ್ನ. ಒಂದ್ ಹಂತ ಬಂದು ಆನ್ ಅಸೆಟ್ ರಿಯಲೈಸ್ ಕೊಡಬೇಕು. ಎರಡನೇದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನ್ ಅಮೌಂಟ್ ಕೊಡ್ತೀವಿ ಅದ್ರ ಮೇಲೂ ರೆಮ್ಯುನರೇಷನ್ ಕೊಡಬೇಕು. ಮೂರನೇದು ಆನ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅದರ್ ಅಂತ ಮೆನ್ಷನ್ ಮಾಡಿಲ್ಲ, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನ್ ಪೇಮೆಂಟ್ ಮಾಡ್ತೀವೋ ಅದ್ರ ಮೇಲೂ ಕೂಡ ಕೊಡಬೇಕು. ಬನ್ನಿ ಎಷ್ಟು ಪಾಸಿಬಲ್ ಆಗುತ್ತೋ ನಾವು ಕೊಟ್ಬೇಡ. ಫಸ್ಟ್ ಪಾಯಿಂಟ್ ಯಾವ್ದು ಇದ್ರೆ 3ರಲ್ಲಿ ಆನ್ ಅಸೆಟ್ ರಿಯಲೈಸ್. ಅಮೌಂಟ್ ಗೊತ್ತಾ ನಿಮ್ಗೆ? ಅಸೆಟ್ ರಿಯಲೈಸ್ಡ್ ಅಮೌಂಟ್ ಗೊತ್ತಿದೆ, ನಾನು ಹೇಳಿದ್ದೀನಲ್ಲ ನಿಮ್ಗೆ ಹೇಳ್ತೀನಿ ನೋಡಿ. ಅಮೌಂಟ್ ಗೊತ್ತಿದ್ರೆ ನಮ್ಗೆ ಅದ್ರ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇಲ್ಲಿ 2% ಅಂತ ಕೊಟ್ಟರೆ 2/100 ಅಂತ ತಗೊಳ್ಬೇಕು. ಒಂದ್ ವೇಳೆ ಅಮೌಂಟೇ ಗೊತ್ತಿಲ್ಲ, ಇನ್ಯಾವುದೋ ಪರ್ಸೆಂಟೇಜ್ ಅದ್ರ ಸೇರ್ಕೊಂಡಿದೆ, ಇನ್ನೊಂದು ಯಾವ್ದೋ ಒಂದು ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ಬಂದು ಸೇರ್ಕೊಂಡಿದೆ ಅಂತಂದಾಗ 2/102 ಅಂತ ತಗೊಳ್ಬೇಕು. ಇಲ್ಲಿ ಅಮೌಂಟ್ ಗೊತ್ತಾ ನಂಗೆ ಅಮೌಂಟ್ ಗೊತ್ತಿದೆ 3,96,500 ಅಂತ ಇಲ್ಲಿ ಅಮೌಂಟ್ ಗೊತ್ತಿದೆ. ಆದ್ರಿಂದ ನಾನು ಆರಾಮಾಗಿ ನಾವು ಕೇಳ್ಬಿಟ್ಟು 3,96,500 ಗೊತ್ತಿರೋದ್ರಿಂದ ಬರೀರಿ. ಹಾಗಾದ್ರೆ 2% ಕ್ಯಾಲ್ಕುಲೇಟ್ ಮಾಡೋಣ. 3,96,500 ಇಂಟು 2/100. ಯಾಕಂದ್ರೆ ಅಮೌಂಟ್ ಗೊತ್ತಿದ್ರೆ ಅಮೌಂಟ್ ನಿಮ್ಗೆ 2/100. ಸೊ ಆಗ ಮಲ್ಟಿಪ್ಲೈ ಮಾಡೋ ನಿಮ್ಗೆ ಅಮೌಂಟ್ ಎಷ್ಟು ಬರ್ತಾ ಇದೆ? 7,330 rupees ಬರ್ತಾ ಇದೆ. ಸೊ ಯಾವಾಗ ಈ ಅಮೌಂಟ್ ಕಾಲಮ್ ಅಲ್ಲಿ ಯಾವಾಗ ಬರಿತೀವ ನಾವು ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬಂದು, ಅಥವಾ ನೀವು ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ಲೆಸ್ ಮಾಡ್ಕೊಬಹುದು, ಆಯ್ತಲ್ವಾ? ಸೊ ಹೊರಗಡೆ ಬಂದು 7,930 rupees ನ ಲೆಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮ್ಗೆ ಕೈಯಲ್ಲಿ ಎಷ್ಟು ದುಡ್ಡು ಉಳಿದಿದೆ ನಿಮ್ಗೆ ಗೊತ್ತಾಗತ್ತೆ. ಇದು 3,78,580 rupees, 570 rupees ನಮ್ಮ ಹತ್ರ ಉಳಿದಿದೆ. ಆಯ್ತು, ಫಸ್ಟ್ ಪಾಯಿಂಟ್ ಫಸ್ಟ್ ರೀತಿ ಆಯ್ತು. ಇನ್ನ ಎರಡದು ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಯಾವಾಗ ಕೊಡೋದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ? ಇನ್ನ ಡಿಬೆಂಚರ್ಸ್ ಕೊಡಬೇಕು 4ನೇ ಹಂತದಲ್ಲಿ. ಡಿಬೆಂಚರ್ಸ್ ಕೊಟ್ಟ ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡೋದು. ಅವಾಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಯಾವಾಗ ಪೇಮೆಂಟ್ ಮಾಡ್ತೀವಿ ಅವಾಗ ನಾವು ಇದನ್ನ ಫಿಲ್ ಅಪ್ ಮಾಡೋಣ. ಅಕಸ್ಮಾತ್ ಅವ್ನ ಪೇಮೆಂಟ್ ಫುಲ್ ಅಮೌಂಟ್ ಕೊಡ್ತಾ ಇದ್ರೆ 2% ಹೇಳಿದ್ದಾರೆ 2/100 ಅಂತ ತಗೊಳ್ಳೋಣ. ಫುಲ್ ಕೊಡ್ತಾ ಇಲ್ಲ, ಅರ್ಧಂಬರ್ಧ ಕೊಡ್ತಾ ಇದ್ರೆ 2/102 ಅಂತ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಮಾಡೋಣ. ಯಾವಾಗ ಅವ್ರಿಗೆ ಪೇಮೆಂಟ್ ಮಾಡ್ತೀವೋ ಅವಾಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು ಮುಂದುವರಿತೀನಿ, ನಾನು ಪೆಂಡಿಂಗ್ ಇಟ್ಟು ಮುಂದುವರಿತೀನಿ. ಈಗ ನೆಕ್ಸ್ಟ್ ಯಾರು ಕೊಡಬೇಕು? ಡಿಬೆಂಚರ್ಸ್ ಕೊಡಬೇಕು. ಡಿಬೆಂಚರ್ಸ್ ಅಮೌಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಹೌದು ಕೊಟ್ಟಿದ್ದಾರೆ. ಎಷ್ಟು ಎಲ್ಲಿ ಕೊಟ್ಟಿದ್ದಾರೆ? 4ನೇ ಪಾಯಿಂಟ್, 3ನೇ ಪಾಯಿಂಟ್ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ 1 ಲಕ್ಷ ರೂಪಾಯಿ ಇದೆ. ಸೊ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ 3,78,560 rupees ಇದೆ. 1 ಲಕ್ಷ ಆರಾಮಾಗಿ ಕೊಡ್ಬೋದು. ಸೊ 1 ಲಕ್ಷನ ಕೊಟ್ಬಿಡಿ ಹಾಗಾದ್ರೆ. -1 lakh. ಇನ್ನ ನಮ್ಮ ಹತ್ರ ಎಷ್ಟು ಉಳಿದಿದೆ? 2,78,570 rupees ಇನ್ನ ಉಳಿದಿದೆ. ಅಲ್ಲಿಗೇನಾಯ್ತು? ಈಗ ಡಿಬೆಂಚರ್ಸ್ ಗೆ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಯಾರು ಕೊಡಬೇಕು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡಬೇಕು. ಎಷ್ಟು ಕೊಡ್ಬೇಕು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ? ನೆಕ್ಸ್ಟ್ ಯಾರು ಕೊಡಬೇಕು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಇಲ್ಲಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದೆ ನೋಡಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 40,000 ಅಂತ ಕೊಟ್ಟಿದ್ದಾನೆ. 40,000 ರೂಪಾಯಿ ಕೊಡ್ಬೇಕಂತ. ನಮ್ಮ ಹತ್ರ 40,000 ಇದೆಯಾ ದುಡ್ಡು? 2,78,570 ರೂಪಾಯಿ ನಮ್ಮ ಹತ್ರ ಇದೆ. ಸೊ 40,000 ಆರಾಮಾಗಿ ಕೊಟ್ಬಿಡಿ ಹಾಗಾದ್ರೆ. ಪೂರ್ತಿ 40,000 ರೂಪಾಯಿ ಕೊಡಕ್ಕೆ ನಮ್ಮ ಹತ್ರ ದುಡ್ಡಿದೆ, ಪೂರ್ತಿ ಕೊಟ್ಬಿಡಿ. ನಾನು ಹೇಳಿದ್ದೀನಿ ಪೂರ್ತಿ ಅಮೌಂಟ್ ಅವ್ರಿಗೆ ನಾವು ಪೇಮೆಂಟ್ ಮಾಡಿದ್ರೆ 2/100% ತಗೊಳ್ಬೇಕು. ನೋಡಿ ಇಲ್ಲಿ 40,000 ಪೂರ್ತಿ ಕೊಡ್ತಾ ಇದ್ದೀನಿ. ಪ್ರಿಫರೆನ್ಷಿಯಲ್ ಯಾರಿಗೆ ಪ್ರಿಫರೆನ್ಷಿಯಲ್ ಪೇಮೆಂಟ್ ಮಾಡ್ತೀವೋ ಅವಾಗ ನಾವು ಅದರ ಮೇಲೆ 2% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದು. ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ಹಾಗಾದ್ರೆ. ಇಲ್ಲಿ ಫಸ್ಟ್ 40,000 ಲೆಸ್ ಮಾಡ್ಬಿಡಿ ಹೊರಗಡೆ ಬಂದು. ಇನ್ನ 2,38,570 rupees ಉಳಿದಿದೆ. ಸೊ ಬನ್ನಿ ಈಗ ಅದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪೇಮೆಂಟ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ಬೇಕಾಯ್ತು? ಇಲ್ಲಿ ಬಂದು ಪೆಂಡಿಂಗ್ ಇಟ್ಟಿದ್ವಲ್ಲ ಆ ಒಂದು ರೆಮ್ಯುನರೇಷನ್ ಕೊಟ್ಬಿಡೋಣ. ಸೊ 2% ಕೊಡೋಣ. 40,000
ಪೂರ್ತಿ ಅಮೌಂಟ್ ಕೊಡ್ತಾ ಇದೀವಿ ತಾನೆ 40,000 ಪೂರ್ತಿ ಅಮೌಂಟ್ ಕೊಡ್ತಾ ಇದ್ರೆ 2/100. ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಒಂದ್ ವೇಳೆ ಇನ್ನೇನೋ ಪರ್ಸೆಂಟೇಜ್ ಸೇರ್ಕೊಂಡಿದೆ ಅಂತ ಪ್ರಾಬ್ಲಮ್ ಅದರಲ್ಲೂ ಸೇರ್ಕೊಂಡಿದೆ ಅಂತ ಕೊಟ್ಟಾಗ ನಾವು 2/102 ಅಂತ ತಗೊಳ್ಬೇಕು. ಪೂರ್ತಿ ಅಮೌಂಟ್ ಕೊಡ್ತಾ ಇದ್ರೆ 40,000 ಕೊಡ್ತಾ ಇದೀನಿ 2/100 ಎಷ್ಟಾಗುತ್ತೆ? ಇದು 800 rupees ಆಗುತ್ತೆ. ಯಾವ್ದಾದ್ರು ಕ್ಯಾಲ್ಕುಲೇಷನ್ ನೀವು ಇಲ್ಲಿ ಈಗ ಅಮೌಂಟ್ ಕಾಲಮ್ ಅಲ್ಲಿ ಬರ್ದೆ ಹೊರಗಡೆ ಬಂದು ಲೆಸ್ ಮಾಡ್ಬೇಕು. 800 ಅಂತ ಬರ್ದೆ ಹೊರಗಡೆ ಬರ್ತೀನಿ, 800 ನ ಮೊದಲು ನಾನು ಲೆಸ್ ಮಾಡ್ತೀನಿ. ಇನ್ನ ಎಷ್ಟು ಉಳಿದಿದೆ ಅಮೌಂಟ್? 2,37,770 rupees ಉಳಿದಿದೆ. ಅಲ್ಲಿಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಅಮೌಂಟ್ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಯಾರು ಕೊಡಬೇಕು? ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಎಷ್ಟು ಕೊಡ್ಬೇಕು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ? ಎರಡನೇ ಪಾಯಿಂಟ್ ಹೇಳುತ್ತೆ ನೋಡಿ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನ ಬಿಟ್ಬಿಟ್ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ ಅಂದ್ರೆ 3,20,000 rupees ಇದೆ. 3,20,000 ರೂಪಾಯಿ ನಾವು ಕೊಡ್ಬೇಕು. ನೋಡಿ, 3,20,000 ರೂಪಾಯಿ ಕೊಡ್ಬೇಕು ನಾವು. ಸೊ 3,20,000 ನಮ್ಮ ಹತ್ರ ಇದೆಯಾ? 3,20,000 ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರೋದೇ 3,37,770 ಮಾತ್ರ ನಮ್ಮ ಹತ್ರ ಉಳಿದಿರೋದು. ಅಮೌಂಟ್ ಕಡಿಮೆ ಇದೆ ನಮ್ಮ ಕೈಯಲ್ಲಿ. ಸೊ ಎದಲ್ದಿರಾ ಇದ್ರದ್ದು ಈ ಅಮೌಂಟ್ ಎಲ್ಲರಿಗೂ ಕೊಡಕ್ ಬರೋದಿಲ್ಲ. ಯಾಕಂದ್ರೆ ನಾವು ರೆಮ್ಯುನರೇಷನ್ 3ನೇ ಹಂತದಲ್ಲಿ ಕೊಡ್ಬೇಕಾದ ರೆಮ್ಯುನರೇಷನ್ ಪೆಂಡಿಂಗ್ ಇಟ್ಟಿದ್ದೀವಿ. ಸೊ ಅಲ್ಲಿ ಅರ್ಥ ಏನಂದ್ರೆ ಈ ಉಳಿದಿರೋ ಅಮೌಂಟ್ ಅಲ್ಲಿ ರೆಮ್ಯುನರೇಷನ್ ಅಮೌಂಟು ಸೇರ್ಕೊಂಡಿದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋ ಅಮೌಂಟು ಸೇರ್ಕೊಂಡಿದೆ. ಅಲ್ಲಿ ಏನ್ ಹೇಳ್ತಾನೆ? 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ತಾ ಇರೋದು. ಎಷ್ಟು ನೀವು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ದುಡ್ಡು ಕೊಡ್ತೀರಾ ಅದ್ರ ಮೇಲೆ 2% ಅಂತ. ಅಂದ್ರೆ ಒಂದ್ ವೇಳೆ 100 ರೂಪಾಯಿ ಕೊಟ್ರೆ 2 ರೂಪಾಯಿ ನೀವು ರೆಮ್ಯುನರೇಷನ್ ಕೊಡ್ಬೇಕು. ಆ 2 ರೂಪಾಯಿ ಮತ್ತೆ 100 ರೂಪಾಯಿ ಎರಡೂ ಸೇರಿ 102 ರೂಪಾಯಿ ಸೇರೋದು ಯಾವ್ದಾರ ಅಂದ್ರೆ ಇಲ್ಲಿ ಅಮೌಂಟ್ 2,37,770 ಸಮ ಇರೋದು. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. 2,37,770 ಇಂಟು ಇದು ಎಷ್ಟಕ್ಕೆ ಸಮ ಅಂದ್ರೆ 102ಗೆ ಸಮ. ಸೊ 2/102. ನಾನು ಅವಾಗ ಹೇಳಿದೆ ಪೂರ್ತಿ ಅಮೌಂಟ್ ಕೊಡುವಂತ ಪರಿಸ್ಥಿತಿ ಬಂದಾಗ 2/100. ಇಲ್ಲಿ ಪೂರ್ತಿ ಕೊಡಕ್ ಆಗ್ತಾ ಇಲ್ಲ, 3,20,000 ಕೊಡ್ಬೇಕಾಗಿರೋದು. ನಮ್ಮ ಹತ್ರ ಇರೋದು 2 lakh ಚೇಂಜ್. ಸೊ ಅಮೌಂಟ್ ಕಡಿಮೆ ಕೊಡ್ತಾ ಇರೋದು ನಾವು. ಅಂತ ಕಡಿಮೆ ಕೊಡುವಾಗ ಇನ್ನೇನೋ ಪರ್ಸೆಂಟ್ ಸೇರ್ಕೊಂಡಿದೆ ಅಂದಾಗ ನಾವು 2/102 ಅಂತ ತಗೊಳ್ಬೇಕು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಅಮೌಂಟ್ ಬರ್ತಾ ಇದೆ 4,662 rupees ಬರ್ತಾ ಇದೆ. ಇಷ್ಟು ರೆಮ್ಯುನರೇಷನ್. ಸೊ ಅದನ್ನ ಈ ಕಾಲಮಲ್ಲಿ ಬರೆದ್ರೆ ಈ ಕಾಲಮಲ್ಲಿ ಬರೆದ್ಕೊಳ್ಳೆ ಬಂದು ಹೊರಗಡೆ ಲೆಸ್ ಮಾಡ್ಬೇಕಾಗತ್ತೆ. ನೀವು ನಿಮ್ ಕೈಯಲ್ಲಿ ಅಮೌಂಟ್ ಎಷ್ಟಿದೆ ಅಂತ ಗೊತ್ತಾಗಕ್ಕೆ ಇನ್ನೆಷ್ಟು ಅಮೌಂಟ್ ಎಷ್ಟು ಉಳಿದಿದೆ? 4,662 ಲೆಸ್ ಮಾಡಿದ್ರೆ 2,33,908 rupees ನಮ್ಮ ಹತ್ರ ದುಡ್ಡು ಉಳಿದಿದೆ. ನೋಡಿ, ಎಲ್ಲರಿಗೂ ಕೊಟ್ಟಿದ್ದಾಯ್ತು, ಎಕ್ಸ್ಪೆನ್ಸಸ್ ಆಯ್ತು. ಇವಾಗ ರೆಮ್ಯುನರೇಷನ್ ಕ್ಲಿಯರ್ ಆಗೋಯ್ತು. ನೋಡಿ, ರೆಮ್ಯುನರೇಷನ್ ಕ್ಲಿಯರ್ ಆಗೋಯ್ತು. ಮೂರು ರೀತಿಯಿಂದ ಕೊಟ್ಬಿಟ್ಟಿದ್ದಾಯ್ತು. ಡಿಬೆಂಚರ್ಸ್ಗೂ ಆಯ್ತು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೂ ಆಯ್ತು. ಉಳಿದಿರೋದೆಲ್ಲ ಯಾರು ಕೊಡ್ಬೇಕು? ನಾವು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಬಿಡ್ಬೇಕು. ಉಳಿದಿರೋ ಅಮೌಂಟ್ನ ಕೊಡೋಣ ಬನ್ನಿ. ಅವಾಗ 102 ರೂಪಾಯಿ ಇತ್ತು, ಅದ್ರಲ್ಲಿ 2 ರೂಪಾಯಿ ಕೊಟ್ಟಿದ್ದಾಯ್ತು ನಾವೀಗ. ಇನ್ನು ಉಳಿದಿರೋದೇ 100 ರೂಪಾಯಿ ಸಮ. ಆ 100 ರೂಪಾಯಿನ ಅವನಿಗೆ ಕೊಟ್ಬೇಡ ಹಾಗಾದ್ರೆ. ಸೊ ಉಳಿದಿರೋ ಅಮೌಂಟ್ 2,33,908 rupees ಪೂರ್ತಿ ಕೊಟ್ಬಿಡಿ. ಹಂಗೆ ಕೊಟ್ಟಾಗ ಅಮೌಂಟ್ ಆಗೋಲ್ಲಿ ಬರೆದುಕೊಳ್ಳೇನೆ ಹೊರಗಡೆ ಬನ್ನಿ, ಅಷ್ಟು ಅಮೌಂಟು ಲೆಸ್ ಮಾಡಿ. ಆಗ ನಿಮ್ಮ ಕೈಯಲ್ಲಿ ದುಡ್ಡು ಪೂರ್ತಿ ಖಾಲಿ ಆಗಿರುತ್ತೆ. ಸೊ ಟೋಟಲ್ ಮಾಡಿ ಕರೆಕ್ಟಾಗಿ ನಿಮ್ಮ ಟೋಟಲು 3,96,500 rupees ಆಗಿರುತ್ತೆ. ಸೊ ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಕಡಿಮೆ ಕೊಡ್ತಾ ಇದೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಅಮೌಂಟ್ ಅವ್ರಿಗೆ ಪಾಪ ಅವ್ರಿಗೆ ಸೇರ್ತು, ಕೈ ಸೇರ್ತು, ಎಷ್ಟು ಪರ್ಸೆಂಟ್ ನಾವು ದುಡ್ಡು ವಾಪಸ್ ಅವ್ನಿಗೆ ಸಿಕ್ತು ಅನ್ನೋದಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕು. ನಾವು ಕೊಡ್ಬೇಕಾಗಿರೋದು 3,20,000 ರೂಪಾಯಿ. ಅಲ್ಲಿ ನಾವು ಕೊಡ್ತಾ ಇರೋದು 2,33,908 rupees. ಹಾಗಾದ್ರೆ ಎಷ್ಟು ರೂಪಾಯಿ ಸಿಗುತ್ತೆ ಅಂದ್ರೆ 73 ಪೈಸೆ ಸಿಗುತ್ತೆ. 1 ರೂಪಾಯಿನಲ್ಲಿ 73%. 100ಕ್ಕೆ 73 ರೂಪಾಯಿ ಅವನಿಗೆ ದುಡ್ಡು ವಾಪಸ್ ಬರ್ತಾ ಇದೆ. ಅವನಿಗೂ ಕೂಡ ಲಾಸ್ ಆಗ್ತಾ ಇದೆ, ಪೂರ್ತಿ ಅಮೌಂಟ್ ಕೈ ಸೇರ್ತಾ ಇಲ್ಲ. ಕಂಪನಿ ಮುಗಿಸ್ತಾ ಇದೀವಲ್ಲ, ಪೂರ್ತಿ ಲಾಸ್ ಆಗ್ತಾ ಇದೆ. ಇನ್ನು ಮುಂದೆ ಇದ್ದಾರೆ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಕ್ವಿಟಿ ಶೇರ್ ಅವರೆಲ್ಲ ಇನ್ವೆಸ್ಟ್ ಮಾಡಿದಾರಲ್ಲ, ಅವ್ರಿಗೆ 1 ರೂಪಾಯಿನೂ ಸಿಗ್ತಾ ಇಲ್ಲ. ಅವ್ರಿಗೆ 100% ಲಾಸ್. ಅದ್ರ ಮೇಲೆ ಅದಕ್ಕಿಂತ ಮುಂಚೆ ತಗೊಳ್ಳೋಕೆ ಹಕ್ಕಿ ಇರುವಂತವನು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಅವನಿಗೆ 27 ರೂಪಾಯಿ ಅವನಿಗೆ ಲಾಸ್ ಆಗ್ತಾ ಇದೆ. ಇದನ್ನ ಬರ್ದು ತೋರಿಸಿದ್ರೆ ಇಲ್ಲಿಗೆ ನಮ್ಗೆ ಈ ಒಂದು ಲೆಕ್ಕನ ಕಂಪ್ಲೀಟ್ ಮಾಡಿದಾಗನೆ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗ್ಬಿಡತ್ತೆ. ಸೊ ನಾವು ಸರ್ ಚೆಕ್ ಮಾಡ್ಕೊಳ್ಬಹುದು. ಏನಿಲ್ಲಿ 4,662 rupees. ಅವಾಗ ನಮ್ಗೆ ಅಮೌಂಟ್ ಗೊತ್ತಿರಲಿಲ್ಲ, ಇವಾಗ ಗೊತ್ತಿದೆ ನನಗೆ. ಎಷ್ಟು ಕೊಟ್ಟಿರೋದು ನಿನ್ಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ? 2,33,908 rupees ಕೊಟ್ಟಿರೋದು. ಅವಾಗೆ ಗೊತ್ತಿರಲಿಲ್ಲ, ಆ ಹಂತದಲ್ಲಿ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಿಲ್ದಿರೋ ಅಮೌಂಟ್ ಅಂದ್ಬಿಟ್ಟೆ 2,102 ಅಂತ ಮಾಡಿದ್ದು. ಇವಾಗ ಗೊತ್ತಾಯ್ತಲ್ಲ ಅಮೌಂಟ್. ನಾನು ಅವಾಗ ಹೇಳ್ದಲ್ಲ, ಗೊತ್ತಿದ್ರೆ 2/100, ಗೊತ್ತಿಲ್ಲ ಅಂದ್ರೆ 2/102 ಅಂತ ಹೇಳ್ದಲ್ಲ. ಇವಾಗ ಅಮೌಂಟ್ ಗೊತ್ತಾಗಿದೆ. ಗೊತ್ತಾದ್ಮೇಲೆ ಅಮೌಂಟ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಇಲ್ಲಿ ಚೆಕ್ ಅಂತ ಹಾಕೊಂತೀನಿ. ಎಷ್ಟು ಅಮೌಂಟ್ ಕೊಡ್ತಾ ಇರೋದು ನಾನು? ಗೊತ್ತಿರೋ ಅಮೌಂಟು 2,33,908 ಇಂಟು
2/100 ಗೊತ್ತಿರೋ ಅಮೌಂಟ್ ಆದರೆ 100 ಅಂತ ಮಾಡಿದಾಗ ಕರೆಕ್ಟಾಗಿ ನಿಮಗೆ 4662 ರುಪೀಸೇ ಬರ್ತಾ ಇರುತ್ತೆ. ಇದರ ಅರ್ಥ ಏನಂದ್ರೆ ಅವಾಗ ನಾವೇನು ಯೋಚನೆ ಮಾಡಿ ಲೆಕ್ಕ ಮಾಡಿದ್ವಿ ಅದು ಕರೆಕ್ಟ್ ಆಗಿದೆ ಅಂತ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಪ್ರಾಬ್ಲಮ್ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ. ಒಂದ್ಸರಿ ಬರೀರಿ, ನೀವೇನೋ ಖಾಲಿ ವಿಡಿಯೋ ನೋಡೇ ಅರ್ಥ ಆಯ್ತು ಅಂತಿಲ್ಲ, ಒಂದ್ಸರಿ ಬರೆದ್ರೆ ಒಳ್ಳೆಯದು. ಸೊ ನಿಮ್ಗೆ ಅರ್ಥ ಆಗಿದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಈ ತರ ಒಂದು ಚಾನಲ್ ಇದೆ ಅಂತ, ಅವ್ರಿಗೂ ಎರಡು ಮಾರ್ಕ್ಸ್ ಸಿಗ್ಲಿ. ಮತ್ತೆ ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಇನ್ನೊಂದು ವರ್ಷದ ಎಕ್ಸಾಮಿನೇಷನ್ ಒಂದು ಕ್ವಶನ್ ಪೇಪರ್ ಒಂದು ಆನ್ಸರ್ನ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.